ಇದು ಸಾಮಾನ್ಯ ಕೊಲೆಯಲ್ಲ, ಮಾಡಿದವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಹೇಳಿ ಬಾಸ್. ನೋಡು, ಎಷ್ಟು ದುಡ್ಡು ಬೇಕೋ ಕೊಡ್ತೀನಿ. ಆ ಕತೆ ಸ್ಕ್ರೀನ್ ಪ್ಲೇ ನನಗೆ ಬಿಟ್ಟು ಕೊಡು. ಸಾಲಗಾರರ ಕಾಟ ಭಾಳ ಹೆಚ್ಚಾಗೈತೆ. ಆ ಸಿನಿಮಾ ನಾನು ರಿಲೀಸ್ ಮಾಡ್ಕೊತೀನಿ. ನನಗೆ ಬಿಟ್ಟು ಕೊಡು. ನಿಮ್ಮ ಮನೆ ದೇವ್ರನ್ನ ಇದೇ ಥರ ಬೆಲೆ ಕಟ್ತೀವನೋ ನೀನು? ಹೇ, ಆ ನನ್ನ ಮಗನ ಬಿಡ್ಬಾಡ್ರು, ಕತ್ರ ಸಾಕು. ಹೇ, ಬಾಸ್ ಪ್ರಜ್ಞೆ ತಪ್ಪಿ ಬಿದ್ದ, ಈಗೇನು ಮಾಡ್ಬೇಕು ಹೇಳಿ ಬಾಸ್. ಅಲ್ಲಿಂದ ಜಾಗ ಖಾಲಿ ಮಾಡಿ, ಬರುವಾಗ ರಸ್ತೆಯಲ್ಲಿ ಬಿಸಾಕಿ ಬನ್ನಿ ಅವನ್ನ. ಮಗ ದೇವಸ್ಥಾನ ಹತ್ರನೇ ಸಿಕ್ಕಾಕೊಂಡಿದ್ದಾನೆ. ದೇವರ ಹತ್ರನೇ ಕಳಿಸ್ಬಿಡೋಣ ಅಲ್ವಾ? ಬೀದಿ ರಸ್ತೆಯಲ್ಲಿ ಸಾಯುವಂಥ ಜೀವಗಳಿಂದ ಸಾಯುವಂಥ ವ್ಯಕ್ತಿ ಅಲ್ಲ ಕಂಡ್ರೋ ನಾನು. ದೇವರ ಸೃಷ್ಟಿಕರ್ತ ನಾನು. ದೇವರೇ ಕೊಲೆ ಮಾಡಬೇಕು. ನೋಡು ಕಣ್ಣಮ್ಮ, ದೇವರು ಕೊಡೋ ಶಿಕ್ಷೆಗಿಂತ ಈ ಭೂಮಿ ಮೇಲಿರೋ ಮನುಷ್ಯರು ಕೊಡೋ ಶಿಕ್ಷೆನೇ ದೊಡ್ಡದಿದೆ. ನನ್ನ ಪ್ರೀತಿಸೋರೆಲ್ಲ ನೀ ಕಿತ್ಕೊಂಡಿದ್ಯಾ. ನೀನು ಪ್ರೀತಿಸೋರು ಈ ಭೂಮಿ ಮೇಲೆ ಕೋಟಿ ಜನ ಇದ್ದಾರೆ. ಯಾರಮ್ಮ ಕಿತ್ಕೋಬೇಕು? ನಿಮ್ಮಮ್ಮನ ಜೊತೆ ಮಾತನಾಡುವಾಗ ನಿಂದೇನೋ ಮಧ್ಯ? ತಾಯಿ, ನಿನ್ನವರು ಮಧ್ಯದಲ್ಲಿ ಬಂದರೆ ಹೀಗೆ ಸಾಯಿಸ್ತೀನಿ. ಕೋಟಿ ಜನ ಅಲ್ಲ, 7 ಕೋಟಿ ಜನನ ಇದೇ ಥರನೇ ಸಾಯಿಸ್ತೀನಿ. ಇನ್ನೂ ಕ್ರೂರಿಯಾಗಿ ಸಾಯಿಸ್ತೀನಿ.